ಜೀವನದಲ್ಲಿ ಬರಬಹುದಾದ ಹಣಕಾಸಿನ ಸಮಸ್ಯೆ ಹಾಗೂ ಹಣಕಾಸು ಮಾಡುವಂತಹ ವಿಧಾನಗಳು ಯಾವ ರೀತಿಯಲ್ಲಿ, ಯಾವ ವಯಸ್ಸಿನಲ್ಲಿ ಹೇಗೆ ಬರುತ್ತದೆ ಮುಂತಾದ ವಿಚಾರಗಳನ್ನ ತಿಳಿಯಲು ನಾವು ಭಾಗ್ಯರೇಖೆಯನ್ನ ನೋಡ್ತೇವೆ. ಭಾಗ್ಯರೇಖೆ ಹಣಕಾಸಿನ ವಿಷಯದಲ್ಲಿ ಅಥವಾ ಜೀವನದ ಏರಿಳಿತಗಳ ಬಗ್ಗೆ ತಿಳಿಯಲು ಉತ್ತಮವಾದ ಸೂಚನೆಯಾಗಿದೆ. ಪ್ರತಿಯೊಬ್ಬರ ಭಾಗ್ಯರೇಖೆ ಯಾವ ರೀತಿ ಇದೆ ಎಂಬುದನ್ನು ನೋಡಿ ಅವರ ಆರ್ಥಿಕ ಸ್ಥಿತಿಯನ್ನ ನಾವು ತಿಳಿದುಕೊಳ್ಳಬಹುದು. ಇಂತಹ ಸ್ಥಿತಿಗಳು ಯಾವುದು, ಯಾವ ರೀತಿಯಲ್ಲಿ ಅವರ ಹಣಕಾಸಿನ ಸ್ಥಿತಿ, ಜೀವನದ ಮಟ್ಟ, ಯಾವ ರೀತಿಯಲ್ಲಿ ಅವರು ಬೆಳವಣಿಗೆ ಕಾಣುತ್ತಾರೆ, ಯಾವ ರೀತಿಯಲ್ಲಿ ಅಭಿವೃದ್ಧಿ ಕಾಣುತ್ತಾರೆ ಎಂಬುದನ್ನ ನಾವು ಈ ಭಾಗ್ಯರೇಖೆಯಿಂದ ತಿಳಿಯಲು ಸಾಧ್ಯ. ಇಂತಹ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇದು ಭಾಗ್ಯರೇಖೆ. ನೋಡಿ, ಇದು ಇಲ್ಲಿಂದ ಮಣಿಕಂಠಿಂದ ಹೀಗೆ ಬಂದು ಶನಿ ಪರ್ವಕ್ಕೆ ಬಂದಿದೆ. ಹೀಗೆ ಭಾಗ್ಯರೇಖೆ ಜೀವನ ನಿಯತಿ ಈ ರೀತಿ ಬಂದಿರುತ್ತದೆ. ಅಂದರೆ ಭಾಗ್ಯರೇಖೆ ಬೇರೆ ಬೇರೆ ರೀತಿಯಾಗಿರುತ್ತದೆ. ಈ ಭಾಗ್ಯರೇಖೆ ನಾನು ಹೇಳಿದೆ ಇಲ್ಲಿಂದ ಎಲ್ಲಿ ಬಂದಿದೆ. ಹಾಗಾದ್ರೆ ಎಲ್ಲರ ಅರ್ಥದಲ್ಲಿಯೂ ಒಂದೇ ರೀತಿಯಾಗಿ ಈ ರೀತಿಯಾಗಿ ಇರೋದಿಲ್ಲ. ಭಾಗ್ಯರೇಖೆ ಬೇರೆ ಬೇರೆ ರೀತಿಯಾಗಿರುತ್ತೆ. ಅಂದರೆ ಇದು ಹೊರಡುವಂತ ಜಾಗ ನೋಡಿ, ಇಲ್ಲಿಂದ ಹೊರಟಿರ್ಬೋದು, ಈಗ ಇಲ್ಲಿಂದ ಹೊರಟಿರ್ಬೋದು, ಈ ಆಯುಷ ರೇಖೆಯಿಂದ ಹೊರಟಿರ್ಬೋದು, ಅಥವಾ ಚಂದ್ರ ಪರ್ವದಿಂದ ಹೊರಟಿರ್ಬೋದು, ಅಥವಾ ಇಲ್ಲಿಂದ ಹೊರಟಿರ್ಬೋದು, ಅಥವಾ ಇಲ್ಲಿಂದನೇ ಹೊರಟಿರ್ಬೋದು. ಹೀಗೆ ಹಲವು ರೀತಿಯಲ್ಲಿ ಅದು ಹೊರಡುವ ಜಾಗಗಳನ್ನ ನಾವು ಗುರುತಿಸಬಹುದು. ಭಾಗ್ಯರೇಖೆ ಉತ್ತಮವಾಗಿದ್ದರೆ, ಈ ರೇಖೆ ಉತ್ತಮವಾಗಿದ್ದರೆ ಆ ವ್ಯಕ್ತಿಯ ಜೀವನದಲ್ಲಿ ಸಂತೋಷವಿರುತ್ತದೆ. ಅವರು ಸಂತೋಷವಾಗಿರುತ್ತಾರೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುತ್ತಾರೆ. ಯಾವುದೇ ಕೆಲಸ ಮಾಡಿದರೂ ಅವರು ಅಂದುಕೊಂಡ ರೀತಿಯಲ್ಲಿ ಅವರ ಕೆಲಸಗಳು ಆಗುತ್ತದೆ. ದುಡಿಮೆಯು ಚೆನ್ನಾಗಿರುತ್ತದೆ. ಅವರು ಯಾವುದೇ ಹೆಚ್ಚು ಅವರು ಕಡಿಮೆ ಹಣಕ್ಕಾಗಿ ದುಡಿತಿದ್ದೇನೆ ಅಂದರೂ ಸಹ ಅವರು ಅಂದುಕೊಂಡದಕ್ಕಿಂತ ಹೆಚ್ಚನ್ನ ಅವರು ದುಡಿಯುತ್ತಾರೆ. ಭಾಗ್ಯರೇಖೆಗಳು ಬೇರೆ ಬೇರೆ ಜಾಗದಿಂದ ಎಲ್ಲಿಂದ ಬಂದಿರುತ್ತದೆ, ಎಲ್ಲಿಂದ ಸಾಗಿದಾಗ, ಯಾವ ಕಡೆಯಿಂದ ಹುಟ್ಟಿ ಬೆಳೆದಿದ್ದಾಗ ಏನು ಎಂಬುದನ್ನು ನೋಡೋಣ. ಈಗ ನೋಡಿ, ನಾನು ಹೇಳಿದೆ ಕಂಕಣ ಅಥವಾ ಮಣಿಕಟ್ಟಿನಿಂದ ಇದು ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದೆ. ನೇರವಾಗಿ ಶನಿ ಪರ್ವಕ್ಕೆ ಬಂದಿದೆ. ಅವರ ಜೀವನದಲ್ಲಿ ಇಂತಹ ರೇಖೆ ಇದ್ದಂತ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ. ಅವರು ಯಾವುದೇ ಕೆಲಸ ಮಾಡಿದರೂ ಯಶಸ್ವಿಯಾಗುತ್ತಾರೆ. ಇಂತಹ ಯಾವುದೇ ಕೆಲಸ ಮಾಡಿದರೂ ಯಶಸ್ವಿಯಾಗುತ್ತಾರೆ. ಒಂದು ವೇಳೆ ಈ ರೇಖೆ ಇಲ್ಲಿ ಕವಲೊಡೆದಿದ್ದರೆ, ನೋಡಿ, ಈಗ ಇದು ನೋಡಿ ಕವಲೊಡೆಯೋದು, ಹೀಗೆ ಕವಲೊಡೆದಿದ್ದರೆ ಅವರಿಂದ ಜೀವನದಲ್ಲಿ ನಾನಾ ವಿಧದ ಅಭಿವೃದ್ಧಿಯಾಗಿ ಸುಖ ಜೀವನ ನಡೆಸುವ ಸಾಧ್ಯತೆ ಎಂಬ ಸೂಚನೆ ಅದಾಗಿದೆ. ಈಗ ನಾನು ಹೇಳಿದೆ ಇಲ್ಲಿಂದ ಮಣಿಕಟ್ಟಿನಿಂದ ಶನಿ ಪರ್ವಕ್ಕೆ ಬಂದಿರುವಂತಹ ಈ ಭಾಗ್ಯರೇಖೆಗೆ ಯಾವುದೇ ಅಡ್ಡ ರೇಖೆಗಳಾಗಲಿ ಅಥವಾ ಅದರ ಮೇಲೆ ಯಾವುದೇ ದ್ವೀಪವಾಗಲಿ, ಕಪ್ಪು ಚುಕ್ಕೆ ಆಗಲಿ, ಯಾವುದೇ ರೀತಿಯಲ್ಲಿ ತುಂಡಾಗಿರುವುದಾಗಲಿ ಇಲ್ಲದೆ ನೇರವಾಗಿ ಅದು ಶನಿ ಪರ್ವಕ್ಕೆ ಬಂದಿರುತ್ತೆ. ಅದು ಕವಲೊಡೆದು ಇಲ್ಲಿ ಶನಿ ಪರ್ವದಲ್ಲಿ ಕವಲೊಡೆದಿದ್ದರೆ ಅವರಿಗೆ ಎಲ್ಲಾ ವಿಧದ ಯಶಸ್ಸು, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಅನುಭವಿಸುತ್ತಾರೆ. ಅಂದರೆ ಭಾಗ್ಯರೇಖೆಯು ಶನಿ ಪರ್ವದಲ್ಲಿ ತ್ರಿಶೂಲಾಕಾರವಾಗಿದ್ದರೆ, ಶನಿ ಪರ್ವದಲ್ಲಿ ಹೀಗೆ ತ್ರಿಶೂಲ ಅಂದ್ರೆ 3 ರೇಖೆಗಳಿಂದ ಕೂಡಿದ್ದರೆ, ಕೊನೆಯಲ್ಲಿ ಹೀಗೆ ಭಾಗ್ಯರೇಖೆ ತ್ರಿಶೂಲದಂತೆ ಮೂಡಿರುವುದರಿಂದ ಅಂದ್ರೆ ಅದೇನಾಗುತ್ತೆ, ಅವರ ಜೀವನದಲ್ಲಿ ಎಲ್ಲಾ ಶುಭ ಫಲಗಳು ಸ್ವಲ್ಪ ತಡವಾಗಿ, ಅವರು ಅಂದುಕೊಂಡ ಸಮಯದಲ್ಲಿ ಅವರಿಗೆ ಎಲ್ಲವೂ ದೊರೆಯುವುದಿಲ್ಲ. ಅವರು ಸ್ವಲ್ಪ ತಡವಾಗಿ, ಕೊಂಚ ಲೇಟಾಗಿ ಅವರಿಗೆ ಅವರು ಅಂದುಕೊಂಡಂತಹ ಅಭಿವೃದ್ಧಿಯನ್ನ ಕಾಣಲು ಸಾಧ್ಯ ಎಂಬುದು ಇದರ ಸೂಚನೆ. ಅವರ ಜೀವನದಲ್ಲಿ ಎಲ್ಲಾ ಶುಭ ಫಲಗಳು ಅಂದರೆ ಈಗ ಮದುವೆ ಆಗುವುದಾಗಲಿ, ಮನೆ ಕಟ್ಟಿಸುವುದಾಗಲಿ, ಅಂತಹ ಎಲ್ಲಾ ವಿಷಯಗಳು ತಡವಾಗಿ ಅವರು ಅಂದುಕೊಂಡ ಸಮಯದಲ್ಲಿ ನಡೆಯುವುದೇ ಇಲ್ಲ. ಅಂದರೆ ಶುಭ ಕಾರ್ಯಗಳಿಗೆ ತಡವಾಗುತ್ತದೆ ಎಂಬುದರ ಸೂಚನೆ. ಅಂದರೆ
35ರಿಂದ 50ನೇ ವಯಸ್ಸಿನ ಬಳಿಕ ಇವರಿಗೆ ಉತ್ತಮವಾದಂತಹ ಜೀವನಾಭಿವೃದ್ಧಿಯನ್ನು ಕಾಣಲು ಸಾಧ್ಯ. ಶಾಂತಿ, ನೆಮ್ಮದಿಗೆ ಯಾವುದೇ ಕೊರತೆ ಇವರ ಜೀವನದಲ್ಲಿ ಕಂಡು ಬರುವುದಿಲ್ಲ. ಶಾಂತಿಯ ಕೊರತೆಯಾಗಲಿ, ನೆಮ್ಮದಿಯ ಕೊರತೆಯಾಗಲಿ ಇವರಿಗೆ ಜೀವನದಲ್ಲಿ ಕಾಣಿಸುವುದೇ ಇಲ್ಲ. ಅಂದರೆ ಈ ಭಾಗ್ಯರೇಖೆ ಮಣಿಕಟ್ಟಿನಿಂದ ಬಂದು ಇಲ್ಲಿ 3 ರೇಖೆಗಳಾಗಿ, ಅಂದರೆ ತ್ರಿಶೂಲದಂತೆ 3 ರೇಖೆಗಳಾಗಿ ಅದು ಕೊನೆಗೊಂಡಿದ್ದರೆ ಇಂತಹ ಜೀವನ ಅವರಿಗೆ ಸಿಗುತ್ತದೆ ಎಂಬುದರ ಸೂಚನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವಂತಹ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ನಾನು ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಲಿಂದ ಕೊನೆಯ ತನಕ ಜೀವನದಲ್ಲಿ ಏನೇನು ನಡೆಯುತ್ತದೆ, ಬರುವಂತಹ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಲಾಗುತ್ತದೆ. ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿ ಮಾತ್ರ ಈ ಕಾರ್ಯಕ್ರಮ. ಈಗ ನೋಡಿ, ನಾನು ಹೇಳಿದೆ ಈಗ ಒಂದೇ ಒಂದು ನಾವಲ್ಲಿ ಹೇಳಿದ್ರೆ ಈ ತರ ಮಣಿಕಟ್ಟಿನಿಂದ ಶನಿ ಪರ್ವಕ್ಕೆ ಬಂದಿರುವಂತಹ ಭಾಗ್ಯರೇಖೆಯ ಬಗ್ಗೆ ಹೇಳಿದೆವು. ಈಗ ನೋಡಿ, ಇದು ಇಲ್ಲಿಂದ ಬಂದಿಲ್ಲ ಭಾಗ್ಯರೇಖೆ, ಅಲ್ಲಿಂದ ಬಂದಿಲ್ಲ. ಈ ಭಾಗ್ಯರೇಖೆ ಬಂದಿರದೆ ಬೇರೆ ಕಡೆ, ಅದೆಲ್ಲಿಂದ ಬಂದಿರುತ್ತೆ? ಈ ಆಯುಷ ರೇಖೆಯಿಂದ ಬಂದಿರುತ್ತದೆ. ಈ ಆಯುಷ ರೇಖೆಯಿಂದ ಬಂದಿರುವಂತಹ ಒಂದು ಆಯುಷ ರೇಖೆಯಿಂದ ಬೇಡ, ಆಯುಷ ರೇಖೆಯಿಂದ ಶನಿ ಪರ್ವವನ್ನು ತಲುಪಿದ್ದರೆ ಅವರು ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ, ಅಂದರೆ 18ರಿಂದ 20 ವರ್ಷ ವಯಸ್ಸಿನಿಂದ ಸ್ವತಂತ್ರವಾಗಿ, ಅಂದರೆ ಇದು ಇಲ್ಲಿಂದನೇ ಬಂದಿರ್ಬೋದು, ಹೀಗೆ ಬಂದಿರ್ಬೋದು, ಅಂದ್ರೆ ಇದ್ರ ಪಕ್ಕದಿಂದ ಬಂದಿರ್ಬೋದು, ಅಥವಾ ಇದ್ರ ಮೇಲಿಂದನೇ ಬಂದಿರ್ಬೋದು. ಇಂತಹ ಭಾಗ್ಯರೇಖೆ ಇರುವಂತಹ ವ್ಯಕ್ತಿಗಳು 18-20 ವಯಸ್ಸಿನಿಂದಲೇ ಸ್ವಂತವಾಗಿ ದುಡಿಯಲಾರಂಭಿಸುತ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸ್ವತಂತ್ರವಾಗಿ ದುಡಿದು ಬದುಕುವ ವ್ಯಕ್ತಿಯಾಗಿರುತ್ತಾರೆ. ಕಷ್ಟಪಟ್ಟು ದುಡಿದು ಬದುಕುವ ಇಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಧನವನ್ನು ಸಂಪಾದಿಸುವಂತಹ ಹಾಗೂ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನ ತಿಳಿದುಕೊಳ್ಳಬಹುದು. ಇವರು ತಮ್ಮ ನಿರ್ಧಾರಗಳನ್ನು ತಟ್ಟನೆ ತೆಗೆದುಕೊಳ್ಳುವಂತಹ ಸ್ವಭಾವದವರಾಗಿರುತ್ತಾರೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೂ ಇವರು ಬೇಗನೆ ಇಮ್ಮಿಡಿಯೇಟ್ ಆಗಿ ಸರಿ ನಾನು ಮಾಡ್ತೇನೆ ಅಥವಾ ನಾನು ವಹಿಸ್ಕೊಳ್ತೇನೆ ಹೇಳುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇನ್ನು ಶುಕ್ರ ಪರ್ವದಿಂದ ಹೊರಟ ಭಾಗ್ಯರೇಖೆಯನ್ನ ನೋಡೋಣ. ಈಗ ನಾವು ಇದು ಶುಕ್ರ ಪರ್ವ, ಈ ಶುಕ್ರ ಪರ್ವದಿಂದ ಹೊರಟಂತಹ ಭಾಗ್ಯರೇಖೆ, ಶುಕ್ರ ಪರ್ವದಿಂದ ಭಾಗ್ಯರೇಖೆ ಅದು ಹೇಗಿರುತ್ತದೆ? ಶುಕ್ರ ಪರ್ವದಿಂದ ಹೊರಟ ಭಾಗ್ಯರೇಖೆ ನೋಡಿ, ಶುಕ್ರ ಪರ್ವದಿಂದ ಹೊರಟಂತಹ ಭಾಗ್ಯರೇಖೆ. ಆ ವ್ಯಕ್ತಿ ಅಂತ ಈ ರೀತಿಯ ರೇಖೆ ಇದ್ದವರು ವಿವಾಹದ ಬಳಿಕ ಎಲ್ಲಾ ರೀತಿಯ ಸುಖ ಸಂತೋಷಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ. ಇವರಿಗೆ ಮದುವೆಯಾದ ಮೇಲೆ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಹಾಗೆ ಹಣವು ಬಂದು ಸೇರುವುದರಿಂದ ಇವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಇದು ನಾವು ತಿಳಿದಂತಹ 3ನೇದು. ಇದು ಒಂದು ಮಣಿಕಟ್ಟಿನಿಂದ, ಮತ್ತೊಂದು ಆಯುಷ ರೇಖೆಯಿಂದ, ಈಗ ಶುಕ್ರ ಪರ್ವದಿಂದ. ಇನ್ನು ಕೆಲವರಲ್ಲಿ ರಾಹು ಪರ್ವದಿಂದ, ನಿಮ್ಗೆ ಗೊತ್ತು ಇದೇ ರಾಹು ಪರ್ವ ಇಲ್ಲಿಂದ ಬಂದಿರುತ್ತೆ. ಈ ರಾಹು ಪರ್ವದಿಂದ ಬಂದಂತಹ ಭಾಗ್ಯರೇಖೆ ಇವರು ಶ್ರಮ ಪಡುವುದನ್ನು ಹೆಚ್ಚು ಶ್ರಮಪಟ್ಟು ಜೀವನ ಮಾಡುತ್ತಾರೆ ಎಂಬುದರ ಸೂಚನೆ. ಇವರು ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ಶ್ರಮದಿಂದ ಹೆಚ್ಚಿನ ಹಣವನ್ನು ದುಡಿದು ಬದುಕಿನಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ. ಹಾಗೆ ತುಂಬಾ ಕಷ್ಟದಿಂದ ಜೀವನ ನಡೆಸಿದ ಮೇಲೆ ದೊರೆಯುವ ಸಂತೋಷ ಅವರಿಗೆ ಹೆಚ್ಚಿನ ಸುಖವನ್ನು ನೀಡಲಿದೆ. ಇವರು ಸಾಮಾನ್ಯವಾಗಿ ಕಷ್ಟಪಡುತ್ತಾರೆ. ಕಷ್ಟಪಟ್ಟ ಮೇಲೆ ಅವರಿಗೆ ಸುಖ ಅನುಭವಿಸುತ್ತಾರೆ. ಅಂದರೆ ಕಷ್ಟಪಟ್ಟು ದುಡಿದು ಅನುಭವಿಸುವ ಸುಖಕ್ಕೆ
ಹೆಚ್ಚಿನ ಸಂತೋಷ ಮತ್ತು ತೃಪ್ತಿ ಇರುತ್ತದೆ ಎಂಬುದನ್ನ ಸೂಚನೆ ಆಗಿದೆ. ಎರಡೂ ಭಾಗ್ಯರೇಖೆಗಳು ಒಂದಕ್ಕೊಂದು ಅಂಟಿದಂತೆ ಸಾಗಿದ್ದರೆ, ಎರಡು ಭಾಗ್ಯರೇಖೆ ಇರುತ್ತದೆ ಕೆಲವರಲ್ಲಿ, ಎರಡು ಭಾಗ್ಯರೇಖೆಗಳು ಇದು ಒಂದಕ್ಕೊಂದು ಅಂಟಿದಂತೆ ಸಾಗಿದ್ದರೆ ಅವರಲ್ಲಿರುವ ಕ್ರಿಯೇಟಿವಿಟಿಯ ಬಗ್ಗೆ ತಿಳಿಸುತ್ತದೆ. ಕ್ರಿಯೇಟಿವಿಟಿ, ಯಾವುದಾದರೂ ಒಂದು ಕ್ರಿಯೇಟಿವಿಟಿ ಅವರಲ್ಲಿ ಇರುತ್ತದೆ. ಕ್ರಿಯಾತ್ಮಕವಾಗಿ ಕೆಲಸಗಳಿಂದ ಅವರು ಯಶಸ್ವಿಯಾಗುತ್ತಾರೆ. ಕ್ರಿಯೇಟಿವಿಟಿಯಿಂದ ಮಾಡುವಂತಹ ಕೆಲಸಗಳಲ್ಲಿ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದು ಇದರ ಸೂಚನೆ. ಹೀಗಿನ್ನು ಹೃದಯ ರೇಖೆಯಿಂದ ಶನಿ ಪರ್ವಕ್ಕೆ, ಹೃದಯ ರೇಖೆ ನಿಮ್ಗೆ ಗೊತ್ತಿದೆ, ಹೃದಯ ರೇಖೆ, ಈ ಹೃದಯ ರೇಖೆ ಇದೆಯಲ್ಲ, ಈ ಹೃದಯ ರೇಖೆಯಿಂದ ಶನಿ ಪರ್ವಕ್ಕೆ ಹಿಗ್ಗಿಡವಾಗಿ ಹೃದಯ ರೇಖೆಯಿಂದ ಶನಿ ಪರ್ವಕ್ಕೆ ಬೆಳೆದಿರುವ ಭಾಗ್ಯರೇಖೆ ಇವರು 55ನೇ ವಯಸ್ಸಿನ ಮೇಲೆ ಇವರಿಗೆ ಜೀವನದಲ್ಲಿ ಸಂತೋಷ ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬ ಸೂಚನೆಯಾಗಿದೆ. ಅಂದರೆ ಇವರು ತಮ್ಮ 55ನೇ ವಯಸ್ಸಿನ ಬಳಿಕ ಜೀವನದಲ್ಲಿ ಸುಖ ಅನುಭವಿಸುತ್ತಾರೆ. ಕೆಲವರ ಹಸ್ತದಲ್ಲಿ ಭಾಗ್ಯರೇಖೆ ಇರುವುದಿಲ್ಲ, ಇದೆಲ್ಲ ಹೇಳಿದೆ. ಆದರೆ ಕೆಲವರ ಕೈಯಲ್ಲಿ ಇಂತಹ ಯಾವುದೇ ರೀತಿ ಭಾಗ್ಯರೇಖೆ ಇರುವುದೇ ಇಲ್ಲ, ಆದರೂ ಅವರು ಸುಖವಾಗಿ ಜೀವನ ನಡೆಸುತ್ತಾರೆ. ಅಂತಹ ವ್ಯಕ್ತಿಗಳ ಜೀವನ ಸೂರ್ಯ ರೇಖೆ ಉತ್ತಮವಾಗಿರುತ್ತದೆ. ಈಗ ಈ ರೇಖೆ ಇಲ್ಲದೇ ಇದ್ದರೆ ಈ ರೇಖೆ ಇರುತ್ತಲ್ಲ, ಈ ಸೂರ್ಯ ರೇಖೆ ಉತ್ತಮವಾಗಿರುತ್ತದೆ. ಆದುದರಿಂದ ಅವರ ಜೀವನ ಸುಖಕರವಾಗಿರುತ್ತದೆ. ಆದುದರಿಂದ ಭಾಗ್ಯರೇಖೆಯಂತೆಯೇ ಅವರ ಸೂರ್ಯ ರೇಖೆಯನ್ನು ನಾವು ನೋಡಬೇಕು. ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ಅನುಭವಿಸುವಂತಹ ವ್ಯಕ್ತಿಗಳ ಸೂರ್ಯ ರೇಖೆ ಹೇಗಿದೆ ಎಂಬುದನ್ನು ಪರಿಶೀಲಿಸಿ ಅದರಂತೆ ಅವರ ಜೀವನದ ಆಗು ಹೋಗುಗಳ ಬಗ್ಗೆ ನಾವು ತಿಳಿಸಬೇಕಾಗುತ್ತದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಭಾಗ್ಯರೇಖೆಯಾಗಲಿ ಸೂರ್ಯ ರೇಖೆಯಾಗಲಿ ಅದು ಉತ್ತಮವಾಗಿದ್ದರೆ ಅವರ ಜೀವನ ಉತ್ತಮವಾಗಿರುತ್ತದೆ ಎಂದು ತಿಳಿಯಬೇಕು. ಹಾಗಾದರೆ ನಾವು ಭಾಗ್ಯರೇಖೆಗಳನ್ನು ಇನ್ನು ಈ ಚಂದ್ರ ಪರ್ವದಿಂದ ಬಂದಂತಹ ಭಾಗ್ಯರೇಖೆ, ಚಂದ್ರ ಪರ್ವದಿಂದ ಬಂದಂತಹ ಭಾಗ್ಯರೇಖೆಯು ಜೀವನದಲ್ಲಿ ಹಲವು ರೀತಿಯ ಸಂತೋಷ, ಅವರ ಕಲ್ಪನೆಯಿಂದ ಬರುವಂತಹ ಮೂಡುವಂತಹ ಸಂತೋಷ ಹಾಗೂ ಹೊರದೇಶಕ್ಕೆ ಹೋಗಿ ಹೊರದೇಶದಿಂದ ವ್ಯವಹಾರದಿಂದ ಅಥವಾ ಕೆಲಸದಿಂದ ದೂರದ ಊರಿನಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಇದರ ಒಂದು ರೇಖೆ ಇದು ಈ ರೀತಿ ಸೂರ್ಯ ಪರ್ವಕ್ಕೆ ಹೋಗಿದ್ದರೆ, ಇದು ಸೂರ್ಯ ಪರ್ವಕ್ಕೂ ಹೋಗಿದ್ದರೆ ಅವರ ಜೀವನ ಅತ್ಯುತ್ತಮ ರೀತಿಯಲ್ಲಾಗಿ ಇರುತ್ತದೆ ಎಂಬುದರ ಸೂಚನೆಯಾಗಿದೆ. ಹೀಗೆ ನಮ್ಮ ಭಾಗ್ಯರೇಖೆ ಮತ್ತು ಸೂರ್ಯ ರೇಖೆಗಳು ಬೇರೆ ಬೇರೆ ಕಡೆಯಿಂದ ಬಂದಾಗ ಜೀವನದಲ್ಲಿ ಯಾವ ರೀತಿಯಲ್ಲಿ ಹಣವಂತರಾಗಬಹುದು, ಯಾವ ರೀತಿಯಲ್ಲಿ ಅವರು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುತ್ತಾರೆ ಎಂಬ ವಿಚಾರವನ್ನ ನಾವು ಇಂದು ತಿಳಿದುಕೊಂಡೆವು. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗುತ್ತೇವೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಭವಿಷ್ಯ ತಿಳಿಯಬೇಕೆಂದವರು ಇದರಲ್ಲಿ ಕೊಟ್ಟಿರುವ ಈ ಮೊಬೈಲ್ ನಂಬರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ. ಕೂಡಲೇ ನಿಮ್ಗೆ ಏನ್ ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಲಾಗುತ್ತದೆ. ನಿಮಗೆ ಎದುರಾಗುವಂತಹ ಕಷ್ಟ ನಷ್ಟಗಳ ಬಗ್ಗೆಯೂ ತಿಳಿಸಿ ಅದರ ಪರಿಹಾರವನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.